Here is the lesson, The Noble Bishop, written by Victor Hugo. The Noble Bishop. It is a drama. Here the two scenes of the drama is prescribed for you as a lesson. The title, The Noble Bishop. Here it is saying that the nobleness of the bishop. The noble bishop ಅಂದರೆ ಒಬ್ಬ ಶ್ರೇಷ್ಠವಾದಂತಹ ಪಾದ್ರಿ. ಬಿಷಪ್ ಅಂದರೆ ಒಂದು ಚರ್ಚ್ನಲ್ಲಿ ಇರತಕ್ಕಂಥ ಪ್ರೀಸ್ಟ್, ಪಾದ್ರಿ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಈ ಒಂದು ಪಾಠದಲ್ಲಿ ಅವರ ಶ್ರೇಷ್ಠತೆ, ಅವರ ಗುಣಗಳ ಬಗ್ಗೆ ನಮಗೆ ಈ ಪಾಠವನ್ನು ವಿಕ್ಟರ್ ಹ್ಯೂಗೋ ಅಂತಕ್ಕಂಥವರು ಬರೆದಿದ್ದಾರೆ. Now let us see how the bishop become very noble in this lesson. Let us begin the lesson with the introduction of this scene. The table is laid for dinner. Silver plates are set on the table. The bishop is seated. His sister Baptistine is ready to serve. A convict enters. ಇಲ್ಲಿ ಇದರ ಒಂದು ಇಂಟ್ರಡಕ್ಷನ್ ಇದೆ. ದ ಟೇಬಲ್ ಈಸ್ ಲೈಡ್ ಫಾರ್ ಡಿನ್ನರ್ ಮಾಡೋದಕ್ಕೆ ಟೇಬಲ್ ಎಲ್ಲವೂ ಸಹ ಸಿದ್ಧವಾಗಿದೆ. ಸಿಲ್ವರ್ ಪ್ಲೇಟ್ಸ್ ಆರ್ ಸೆಟ್ ಆನ್ ದ ಟೇಬಲ್. ಆ ಟೇಬಲ್ನ ಮೇಲೆ ಬೆಳ್ಳಿಯ ತಟ್ಟೆಗಳನ್ನೆಲ್ಲ ಕ್ಲೀನಾಗಿ ಜೋಡಿಸಿಟ್ಟಿದ್ದಾರೆ. ದ ಬಿಷಪ್ ಈಸ್ ಸೀಟೆಡ್. ಊಟ ಮಾಡೋದಕ್ಕೆ ಬಿಷಪ್ ಕೂತಿದ್ದಾರೆ. ಹಿಸ್ ಸಿಸ್ಟರ್, ಅವರ ತಂಗಿ ಬ್ಯಾಪ್ಟಿಸ್ಟೈನ್ ಈಸ್ ರೆಡಿ ಟು ಸರ್ವ್. ಅವರ ತಂಗಿಯಾಗಿರ್ತಕ್ಕಂಥ ಬ್ಯಾಪ್ಟಿಸ್ಟೈನ್ ಏನು ಮಾಡಿದಾಳೆ, ಊಟವನ್ನು ಬಡಿಸೋದಕ್ಕೆ ಸಿದ್ಧಳಾಗಿದ್ದಾಳೆ. ಅ ಕಾನ್ವಿಕ್ಟ್ ಎಂಟರ್ಸ್. ಆ ಒಂದು ಸಮಯಕ್ಕೆ ಸರಿಯಾಗಿ ಒಬ್ಬ ಕಾನ್ವಿಕ್ಟ್ ಅಂದರೆ ಖೈದಿ, ಅಪರಾಧಿ, ಜೈಲಿನಲ್ಲಿದ್ದಂಥ ಒಬ್ಬ ಖೈದಿ ಆ ಒಂದು ಮನೆಗೆ, ಬಿಷಪ್ನ ಮನೆಗೆ ಎಂಟರ್ಸ್, ಬಂದಿದ್ದಾನೆ. ಕಾನ್ವಿಕ್ಟ್ hoarsely, see here, my name is Jean Valjean. I am a convict. I have been 19 years in the galleys. 4 days ago I was set free. I have walked for miles. I haven't eaten anything for 3 days. I have asked at every inn. All I was told was, get out. I want food. I am starving. Give me food quickly. ಅಲ್ಲಿಗೆ ಬಂದಂತಹ ಕಾನ್ವಿಕ್ಟ್ ಖೈದಿ ಹೇಳ್ತಾ ಇದ್ದಾನೆ ಹಾರಸ್ಲಿ, ಸ್ವಲ್ಪ ಜೋರು ಧ್ವನಿಯಲ್ಲಿ, ಸಿ ಹಿಯರ್, ಇಲ್ಲಿ ನೋಡಿ, ಮೈ ನೇಮ್ ಇಸ್ ಜೀನ್ ವಾಲ್ಜಿನ್, ನನ್ನ ಹೆಸರು ಜೀನ್ ವಾಲ್ಜಿನ್. ಐ ಆಮ್ ಅ ಕಾನ್ವಿಕ್ಟ್, ನಾನೊಬ್ಬ ಖೈದಿ. ಐ ಹ್ಯಾವ್ ಬೀನ್ 19 years ಇನ್ ದ ಗ್ಯಾಲಿಸ್, ನಾನು 19 ವರ್ಷದಿಂದ ಜೈಲಲ್ಲಿದ್ದು ಬಂದಿದ್ದೇನೆ. 4 days ago ಐ ವಾಸ್ ಸೆಟ್ ಫ್ರೀ, 4 ದಿನಗಳ ಹಿಂದೆ ನನ್ನನ್ನು ಬಿಡುಗಡೆಗೊಳಿಸಿದ್ದಾರೆ. ಐ ಹ್ಯಾವ್ ವಾಕ್ಡ್ ಫಾರ್ ಮೈಲ್ಸ್, ನಾನು ಬಹಳಷ್ಟು ಮೈಲಿಗಳ ದೂರ ನಡ್ಕೊಂಡು ಬಂದಿದ್ದೇನೆ. ಐ ಹ್ಯಾಡ್ ಈಟನ್ ಎನಿಥಿಂಗ್ ಫಾರ್ 3 days, ನಾನು 3 ದಿವಸಗಳಿಂದ ಏನನ್ನೂ ಸಹ ತಿಂದಿಲ್ಲ. ಐ ಹ್ಯಾವ್ ಆಸ್ಕ್ಡ್ ಅಟ್ ಎವ್ರಿ ಇನ್, ನಾನು ಈ ನಗರದಲ್ಲಿ ಸಿಕ್ಕಂಥ ಎಲ್ಲ ಒಂದು ಹೋಟೆಲ್ಸ್, INN, ಇನ್ ಅಂದಾಗ ರೆಸ್ಟೋರೆಂಟ್, ಹೋಟೆಲ್ ಅಂತಕ್ಕಂಥ ಅರ್ಥ ಬರುತ್ತೆ. ಐ ಆಸ್ಕ್ಡ್ ಫಾರ್ ಎವ್ರಿ ಇನ್, ಎಲ್ಲ ಇನ್ನನ್ನು ಹೋಗಿ ನಾನು ಕೇಳಿದ್ದೇನೆ ಹೋಟೆಲ್ಗಳಲ್ಲಿ. ಆಲ್ ಐ ವಾಸ್ ಟೋಲ್ಡ್ ವಾಸ್ ಗೆಟ್ ಔಟ್, ಎಲ್ಲರೂ ನನಗೆ ಹೇಳಿದ್ದು ಒಂದೇ ಮಾತು, ಗೆಟ್ ಔಟ್, ಇಲ್ಲಿಂದ ಹೊರಡು, ಹೋಗಾಚೆ ಅಂತ ಎಲ್ಲರೂ ನನಗೆ ಕಳಿಸಿದ್ದಾರೆ. ಐ ವಾಂಟ್ ಫುಡ್, ನನಗೆ ಊಟ ಬೇಕು. ಐ ಆಮ್ ಸ್ಟಾರ್ವಿಂಗ್, ನನಗೆ ಬಹಳ ಹಸಿವಾಗಿದೆ, ನನಗೆ ಊಟ ಬೇಕು. ಗಿವ್ ಮೀ ಫುಡ್ ಕ್ವಿಕ್ಲಿ, ನನಗೆ ಬೇಗ ಊಟವನ್ನು ಕೊಡಿ ಅಂತಕ್ಕಂಥ ಮಾತನ್ನು ಆ ಒಬ್ಬ ಖೈದಿ ಹೇಳ್ತಾ ಇದ್ದಾನೆ. ಜಸ್ಟ್ ಈ ಒಂದು ಸೀನನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಬಿಷಪ್ನ ಮನೆಯಲ್ಲಿ ಬಿಷಪ್ ಊಟ ಮಾಡೋಕ್ಕೆ ಕೂತಿದ್ದಾನೆ. ಅಂತಹ ಮನೆಗೆ 19 ವರ್ಷ ಜೈಲಲ್ಲಿದ್ದಂತಹ ಒಬ್ಬ ಖೈದಿ ಎಂಟರ್ ಆಗಿ ಹೇಳ್ತಾ ಇದ್ದಾನೆ, ನಾನು 4 ದಿವಸದ ಹಿಂದೆ ಫ್ರೀಯಾಗಿ ಈಗ ತಾನೇ ಏನು ಮಾಡ್ತಾ ಇದ್ದೇನೆ, ಬಿಡುಗಡೆಗೊಂಡು 4 ದಿವಸದಿಂದ ನಡ್ಕೊಂಡು ಬಂದಿದ್ದೇನೆ. ಎಲ್ಲ ಹೋಟೆಲ್ಗಳಲ್ಲೂ ಕೇಳಿದಾಗ ಎಲ್ಲರೂ ನನ್ನನ್ನು ಗೆಟ್ ಔಟ್ ಅಂತ ಹೇಳಿದ್ರು. ನಾನು ತುಂಬ ಹಸಿದಿದ್ದೇನೆ, ನನಗೆ ಬೇಗ ಊಟ ಕೊಡಬೇಕು, ನನಗೆ ಊಟ ಬೇಕು ಅಂತಕ್ಕಂಥ ಮಾತನ್ನು ಆ ಖೈದಿ ಹೇಳ್ತಾ ಇದ್ದಾನೆ. ಆ ಮನೆಗೆ ಬಂದಿರತಕ್ಕಂಥ ಖೈದಿ ಈ ರೀತಿಯ ಮಾತನ್ನು ಕೇಳಿದ ಆಗ ಹೇಗೆ ಆ ಬಿಷಪ್ ರಿಯಾಕ್ಟ್ ಆಗಬಹುದು ಅಂತಕ್ಕಂಥದ್ದನ್ನು ಲೆಟಸ್ ಸಿ. ನೋಡಿ, ನಮ್ಮ ಮನೆಗೆ ಯಾರಾದರೂ ಆ ರೀತಿ 19 ವರ್ಷ ಜೈಲಿನಿಂದ ಬಂದಿರತಕ್ಕಂಥ ವ್ಯಕ್ತಿ ಬಂದಾಗ ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ಭಯ ಶುರುವಾಗುತ್ತೆ, ಒಂದು ರೀತಿಯ ಭಯದ ವಾತಾವರಣ ನೆಲೆಸುತ್ತೆ. ಆದರೆ ಇಲ್ಲಿ ಯಾವ ರೀತಿ ನಡೆಯುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಬಿಷಪ್ ಕಾಮ್ಲಿ, ಸಿಸ್ಟರ್, ಪುಟ್ another plate on the table and put some sheets on the bed in the above.
trembling and stifling a scream, Baptistine goes to carry out the orders. ಇಲ್ಲಿ ಬಿಷಪ್ ಕಾಮ್ಲಿ ತುಂಬ ಸಮಾಧಾನದಿಂದ, ಸಿಸ್ಟರ್ ತಂಗಿ, ಪುಟ್ ಅನದರ್ ಪ್ಲೇಟ್ ಆನ್ ದ ಟೇಬಲ್, ಈ ಒಂದು ಊಟದ ಡೈನಿಂಗ್ ಟೇಬಲ್ ಮೇಲೆ ಇನ್ನೊಂದು ಪ್ಲೇಟನ್ನು ಇಡು, ಅವ್ರಿಗೆ ಊಟ ಮಾಡಲಿ. ಆ್ಯಂಡ್ ಪುಟ್ ಸಮ್ ಶೀಟ್ಸ್ ಆನ್ ದ ಬ್ಲೆಡ್ ಇನ್ ದ ಎಬೋ, ಮೇಲೆ, ಎಬೋ ಅಂದರೆ ಮೇಲೆ ರೂಮಲ್ಲಿ ಬೆಡ್ ಇದೆಯಲ್ಲ, ಪುಟ್ ಸಮ್ ಶೀಟ್ಸ್ ಆನ್ ದ ಬೆಡ್, ಆ ಬೆಡ್ ಮೇಲೆ ಶೀಟ್ಸ್ ಮೀನ್ಸ್ ಕೆಲವು ಹಾಸಿಗೆ ಹೊದಿಕೆಗಳನ್ನು ಹಾಕು, ಬೆಡ್ಶೀಟ್ಸನ್ನು ಹಾಕು ಅಂತ ಹೇಳಿದಾಗ ಬ್ಯಾಪ್ಟಿಸ್ಟೈನ್ ಗೋಸ್ ಟು ಕ್ಯಾರಿ ಔಟ್ ದಿ ಆರ್ಡರ್ಸ್ ಆ್ಯಂಡ್ ಟ್ರೆಂಬ್ಲಿಂಗ್ ಅಂದರೆ ನಡುಕ, ಭಯ ಶುರುವಾಗಿರುತ್ತೆ ಖೈದಿ ಅಂತಕ್ಕಂಥ ಮಾತನ್ನು ಕೇಳಿದ ತಕ್ಷಣವೇ. ಆದರೂ ಸಹ ತನ್ನ ಅಣ್ಣನ ಮಾತುಗಳನ್ನು, ಕ್ಯಾರಿ ಔಟ್ ದಿ ಆರ್ಡರ್ಸ್, ಅಣ್ಣ ಹೇಳಿದಂಥ ಆಜ್ಞೆಗಳನ್ನು ಪಾಲಿಸೋದಕ್ಕೆ ಹೋಗ್ತಾಳೆ. ಆಗ ಬಿಷಪ್ ಹೇಳ್ತಾರೆ, ಫ್ರೆಂಡ್, ಸಿಟ್ ಡೌನ್ ಆ್ಯಂಡ್ ವಾರ್ಮ್ ಯುವರ್ ಸೆಲ್ಫ್. ಯು ಮೇ ಬಿ ಟಯರ್ಡ್ ವೈಲ್ ವಿ ಹ್ಯಾವ್ ಸಫರ್, ಯುವರ್ ಬೆಡ್ ವಿಲ್ ಬಿ ಮೇಡ್ ರೆಡಿ. ಬಿಷಪ್ ಹೇಳಿದ್ರು, ಫ್ರೆಂಡ್, ನೋಡಿ ಒಬ್ಬ ಖೈದಿಯನ್ನು ಫ್ರೆಂಡ್ ಅಂತ ಇದ್ದಾರೆ. ಸಿಟ್ ಡೌನ್ ಆ್ಯಂಡ್ ವಾರ್ಮ್ ಯುವರ್ ಸೆಲ್ಫ್, ಕುತ್ಕೊಂಡು ಸ್ವಲ್ಪ ಸುಧಾರಿಸ್ಕೋ, ಅಥವಾ ವಾರ್ಮ್ ಯುವರ್ ಸೆಲ್ಫ್ ಮೀನ್ಸ್ ಸ್ವಲ್ಪ ವಿಶ್ರಾಂತಿ ಪಡೆದುಕೋ. ಯು ಮೇ ಬಿ ಟಯರ್ಡ್, ನೀನು ತುಂಬ ಟಯರ್ಡ್, ತುಂಬ ಬಳಲಿದೆಯಾ, ಸುಸ್ತಾಗಿದೆಯಾ. ವೈಲ್ ವಿ ಹ್ಯಾವ್ ಸಫರ್ ಅಂದರೆ ರಾತ್ರಿ ಊಟ, ನಾವು ಈ ಊಟವನ್ನು ತಿನ್ನೋಷ್ಟರಲ್ಲಿ ಯುವರ್ ಬೆಡ್ ವಿಲ್ ಬಿ ಮೇಡ್ ರೆಡಿ, ನಿನ್ನ ಬೆಡ್ ಮಲಗೋದಕ್ಕೆ ನಿನಗೆ ಬೇಕಾಗಿರ್ತಕ್ಕಂಥ ಬೆಡ್ಡನ್ನು ರೆಡಿ ಆಗುತ್ತೆ, ಎಲ್ಲವೂ ಸಹ ಸಿದ್ಧ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಒಬ್ಬ ಬಿಷಪ್ ಏನು ಮಾಡಿದ್ರು, ಆ ಒಬ್ಬ ಕಾನ್ವಿಕ್ಟ್ಗೆ ಹೇಳಿದರು. ಅದಕ್ಕೆ ಕಾನ್ವಿಕ್ಟ್ ಹೇಳ್ತಾ ಇದ್ದಾನೆ, ಡು ಯು ಅಂಡರ್ಸ್ಟ್ಯಾಂಡ್, ಐ ಆಮ್ ಎ ಕಾನ್ವಿಕ್ಟ್, ಯು ಕಾಲ್ ಮಿ ಫ್ರೆಂಡ್ ಆ್ಯಂಡ್ ಡೋಂಟ್ ಸೇ ಗೆಟ್ ಔಟ್ ಡಾಗ್ ಆ್ಯಸ್ ಎವ್ರಿಬಡಿ ಎಲ್ಸ್ ಡಸ್, ಯು ಮಸ್ಟ್ ಬಿ ಗ್ರೇಟ್ ಸೋಲ್ಸ್, ಥ್ಯಾಂಕ್ ಯು. ಅದಕ್ಕೆ ಕಾನ್ವಿಕ್ಟ್ಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಡು ಯು ಅಂಡರ್ಸ್ಟ್ಯಾಂಡ್, ನಿನಗೆ ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದೆಯಾ, ಡು ಯು ಅಂಡರ್ಸ್ಟ್ಯಾಂಡ್, ನಿನಗೆ ಅರ್ಥ ಆಗ್ತಾ ಇದೆಯಾ. ಐ ಆಮ್ ಎ ಕಾನ್ವಿಕ್ಟ್, ನಾನೊಬ್ಬ ಖೈದಿ. ಯು ಕಾಲ್ ಮಿ ಫ್ರೆಂಡ್, ನೀನು ನನ್ನನ್ನು ಫ್ರೆಂಡ್ ಅಂತ ಕರಿತಾ ಇದೆಯಾ. ಡೋಂಟ್ ಸೇ ಗೆಟ್ ಔಟ್ ಡಾಗ್, ಏಯ್ ನಾಯಿ ಇಲ್ಲಿಂದ ಹೋಗು ಅಂತ ನನ್ನನ್ನು ಬೈದು ಕಳಿಸ್ತಾ ಇಲ್ಲ. ಆ್ಯಸ್ ಎವ್ರಿಬಡಿ ಎಲ್ಸ್ ಡಸ್, ಎಲ್ಲರೂ ಮಾಡಿದ ರೀತಿ ನೀನು ನನಗೆ ಮಾಡ್ತಾ ಇಲ್ಲ. ಎಲ್ಲೇ ಹೋದ್ರೂ ನನ್ನನ್ನು ಗೆಟ್ ಔಟ್ ಅಂದರು, ಬಟ್ ನೀನು ಆ ರೀತಿ ಮಾಡ್ತಾ ಇಲ್ಲ. ಯು ಮಸ್ಟ್ ಬಿ ಗ್ರೇಟ್ ಸೋಲ್, ನೀನು ತುಂಬ ಶ್ರೇಷ್ಠವಾದ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ ನೀನು. ಗ್ರೇಟ್ ಸೋಲ್ ಅಂದರೆ ಆತ್ಮ ಅಂದರೆ ವ್ಯಕ್ತಿ, ತುಂಬ ಒಳ್ಳೆಯ ವ್ಯಕ್ತಿ. ಥ್ಯಾಂಕ್ ಯು, ನಿನಗೆ ಥ್ಯಾಂಕ್ಸ್ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅದಕ್ಕೆ ಬಿಷಪ್ ಹೇಳ್ತಾರೆ, ಯು ಆರ್ ಸಫರಿಂಗ್, ಯು ಆರ್ ಹಂಗ್ರಿ ಆ್ಯಂಡ್ ಥರ್ಸ್ಟಿ, ಯು ಮಸ್ಟ್ ನಾಟ್ ಥ್ಯಾಂಕ್ ಮೀ. ಸಿಸ್ಟರ್, ದ ಲ್ಯಾಂಪ್ ಗಿವ್ಸ್ ಎ ಪೂರ್ ಲೈಟ್, ಬ್ರಿಂಗ್ ದ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಆ್ಯಂಡ್ ಲೈಟ್ ದೆಮ್. ಅದಕ್ಕೆ ಬಿಷಪ್ ಹೇಳ್ತಾರೆ, ಯು ಆರ್ ಸಫರಿಂಗ್, ನೀನು ತುಂಬ ಬಳಲಿದೆಯಾ, ತುಂಬ ನೋವನ್ನು ಅನುಭವಿಸ್ತಾ ಇದೆಯಾ. ಯು ಆರ್ ಹಂಗ್ರಿ ಆ್ಯಂಡ್ ಥರ್ಸ್ಟಿ, ನೀನು ತುಂಬ ಹಸಿದಿದೆಯಾ. ಆ್ಯಂಡ್ ಥರ್ಸ್ಟಿ, ತುಂಬ ಬಾಯಾರಿಕೆಯಿಂದ, ನಿನಗೆ ತುಂಬ ಬಾಯಾರಿಕೆ ಆಗಿರ್ಬೋದು. ಯು ಮಸ್ಟ್ ನಾಟ್ ಥ್ಯಾಂಕ್ ಮೀ, ನೀನು ನನಗೆ ಥ್ಯಾಂಕ್ಸ್ ಹೇಳ್ತಕ್ಕಂತಹ ಒಂದು ಅವಶ್ಯಕತೆ ಇಲ್ಲ. ಸಿಸ್ಟರ್, ತಂಗಿ, ದ ಲ್ಯಾಂಪ್ಸ್ ಗಿವ್ಸ್ ಪೂರ್ ಲೈಟ್, ಈ ಲ್ಯಾಂಪ್ಸ್ ಏನು ಕ್ಯಾಂಡಲ್ಸ್ ಹಚ್ಚಿದ್ದೀವಿ ಅದು ತುಂಬ ಕಡಿಮೆ ಬೆಳಕನ್ನು, ಪೂರ್ ಲೈಟ್ ಕಡಿಮೆ ಬೆಳಕು ಕೊಡ್ತಾ ಇದೆ. ಬ್ರಿಂಗ್ ದಿ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್, ಹೋಗು ಅಲ್ಲಿ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸು, ಬೆಳ್ಳಿಯ ದೀಪದ ಕಂಬಗಳಿಟ್ಟಿದ್ದೇವಲ್ಲ ಅವುಗಳನ್ನು ತಗೋಬ. ಆ್ಯಂಡ್ ಲೈಟ್ ದೇಮ್, ಆ ಒಂದು ಬೆಳ್ಳಿಯ ದೀಪಗಳನ್ನು ಹಚ್ಚು ಅಂತಕ್ಕಂಥ ಮಾತನ್ನು ಬಿಷಪ್ ಹೇಳ್ತಾ ಇದ್ದಾರೆ. ಈಗಲೇ ನಮ್ಗೆ ಗೊತ್ತಾಗುತ್ತೆ ದ ಬಿಷಪ್ ಈಸ್ ವೆರಿ ನೊಬೆಲ್ ಅಂತ. ಮನೆಗೆ ಬಂದ ಒಬ್ಬ ಖೈದಿಗೆ ಒಬ್ಬ ಸ್ನೇಹಿತನ ರೀತಿ ಅವನನ್ನು ಉಪಚಾರ ಮಾಡ್ತಾ ಇದ್ದಾರೆ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಬಿಷಪ್ ಟು ಕಾನ್ವಿಕ್ಟ್, ಯು ಮಸ್ಟ್ ಹ್ಯಾವ್ ಸಫರ್ಡ್ ಎ ಲಾಟ್. ಬಿಷಪ್ ಕಾನ್ವಿಕ್ಟ್ಗೆ ಹೇಳ್ತಾನೆ, ಯು ಮಸ್ಟ್ ಹ್ಯಾವ್ ಸಫರ್ಡ್ ಎ ಲಾಟ್, ನೀನು ಬಹಳ ಕಷ್ಟಗಳನ್ನು ಅನುಭವಿಸಿದೀಯಾ ಅಲ್ವಾ. ಎ ಲಾಟ್, ಬಹಳಷ್ಟು ಅನುಭವಿಸಿದ್ದೆ ಅಂದಾಗ ಕಾನ್ವಿಕ್ಟ್, ಮೈ ಗಾಡ್, ಎಸ್, ದಟ್ಸ್ ಎ ಲಾಂಗ್ ಟೈಮ್ ಎಗೋ, ದಟ್ ವಾಸ್ ವೆನ್ ಐ ವಾಸ್ ಎ ಮ್ಯಾನ್. ನೌ ಐ ಆಮ್ ನಾಟ್ ಎ ಮ್ಯಾನ್, ಐ ಆಮ್ ಎ ನಂಬರ್ 24601 and I have lived in the hell for 19 years. ಅದಕ್ಕೆ ಕಾನ್ವಿಕ್ಟ್ ಹೇಳ್ದ, ಖೈದಿ ಹೇಳ್ತಾ ಇದ್ದೀನಿ, ಎಸ್ ಮೈ ಗಾಡ್, ಎಸ್, ದಟ್ಸ್ ಎ ಲಾಂಗ್ ಟೈಮ್ ಎಗೋ, ಬಹಳ ದಿನಗಳಿಂದ ನಾನು ಏನು ಮಾಡಿದ್ದೀನಿ, ತುಂಬ ಕಷ್ಟವನ್ನು ಅನುಭವಿಸಿದ್ದೇನೆ. ದಟ್ ಐ ವಾಸ್ ವೆನ್ ಐ ವಾಸ್ ಎ ಮ್ಯಾನ್, ನೌ ಐ ಆಮ್ ನಾಟ್ ಎ ಮ್ಯಾನ್. ನಾನು ಮನುಷ್ಯನದ್ದು ಹಿಂದೆ ಮನುಷ್ಯನಾಗಿದ್ದೆ, ಆದರೆ ಐ ಆಮ್ ಎ ನಾಟ್ ಎ ಮ್ಯಾನ್ ನೌ, ಆದರೆ ನಾನೀಗ ಒಬ್ಬ ಮನುಷ್ಯ ಅಲ್ಲ. ಐ ಆಮ್ ಎ ನಂಬರ್, ನಾನೊಬ್ಬ ನಂಬರ್ ಆಗಿದ್ದೇನೆ. ನಂಬರ್ 24601, ನನ್ನ ನಂಬರ್, ನನ್ನ ಮುಂದೆ ಮನುಷ್ಯ ಆಗಿದ್ದೆ, ಈಗ ನಾನು ಮನುಷ್ಯ ಅಲ್ಲ, ನಂಬರ್. ಆ್ಯಂಡ್ ಹ್ಯಾವ್ ಲೈವ್ಡ್ ಇನ್ ದ ಹೆಲ್ ಫಾರ್ 19 years, ನಾನು 19 ವರ್ಷ ಲೈವ್ಡ್ ವಾಸವಾಗಿದೆ. ಎಲ್ಲಿ? ಇನ್ ಹೆಲ್, ಒಂದು ನರಕದಲ್ಲಿ ವಾಸವಾಗಿದೆ. 19 ವರ್ಷದಿಂದ ಒಂದು ನರಕದಲ್ಲಿ ಇದ್ದೆ.
ನಾನು ಹಿಂದೆ ಒಬ್ಬ ಮನುಷ್ಯನಾಗಿದ್ದೆ, ಆದರೆ ಈಗ ನಾನು ಮನುಷ್ಯ ಅಲ್ಲ, ಒಂದು ನಂಬರ್ ನಾನು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅದಕ್ಕೆ ಬಿಷಪ್, ಟೆಲ್ ಮಿ ಅಬೌಟ್ ಇಟ್, ಅಬೌಟ್ ದ ಹೆಲ್ ಯು ಲೈವ್ಡ್ ಇನ್, ಟೆಲ್ ಮಿ ಅಬೌಟ್ ಇಟ್, ಅದ್ರ ಬಗ್ಗೆ ಹೇಳು. ಅಬೌಟ್ ದ ಹೆಲ್ ಯು ಲೈವ್ಡ್ ಇನ್, ನೀನು ವಾಸವಾಗಿದ್ದೊಂದು ನರಕದಲ್ಲಿದೆ ಅಂತ ಹೇಳ್ತಾ ಇದೆಯಲ್ಲ, ಅಬೌಟ್ ದ ಹೆಲ್ ಯು ಲೈವ್ಡ್, ನೀನು ಇದ್ದಂತಹ ಒಂದು ನರಕದ ಬಗ್ಗೆ ನನಗೆ ಹೇಳು ಅಂತ ಬಿಷಪ್ ಹೇಳ್ತಾರೆ. ಆಗ ಕಾನ್ವಿಕ್ಟ್ ಉತ್ತರ ಹೇಳ್ತಾ ಇದ್ದಾನೆ, ಇಟ್ ವಾಸ್ ಸೋ ಲಾಂಗ್ ಎಗೋ, ಐ ಫಾರ್ಗಾಟ್ ಡ್ರೀಮಿಂಗ್ಲಿ, ಐ ಲೈವ್ಡ್ ವಿತ್ ಮೈ ಸಿಸ್ಟರ್ ಅಂಡ್ ಹರ್ 7 children suddenly and very rapidly. Yes, I remember. She was ill. We had no food. I could get no work. The children were starving, so I stole some bread. I was sentenced to 19 years in the galleys, 19 years in hell. Then began my stay in hell. They chained me like a wild animal. They lashed me like a hound. I fed on filth for 19 years. 19 years they took away my name. They took away my soul, and they gave me a devil in its place. I was a man once, I am a beast now, and they made me what I am. Now I am free to starve. ಇಲ್ಲಿ ಕಾನ್ವಿಕ್ಟ್ ತನ್ನ ಕಥೆಯನ್ನು ಹೇಳ್ತಾ ಇದ್ದಾನೆ. ಇಟ್ ಈಸ್ ಸೋ ಲಾಂಗ್ ಎಗೋ, ಬಹಳ ಹಿಂದೆ, ಐ ಫರ್ಗಾಟ್, ನನಗೆ ನೆನಪಾಗ್ತಾ ಇಲ್ಲ, ನಾನು ಮರ್ತಿದ್ದೇನೆ, ಡ್ರೀಮಿಂಗ್ಲಿ ಅಂದರೆ ನೆನಪಿಸ್ಕೊಂಡು ಹೇಳ್ತಾನೆ, ಐ ಲವ್ಡ್ ವಿತ್ ಮೈ ಸಿಸ್ಟರ್ ಅಂಡ್ ಹರ್ 7 children, ನಾನು ಮತ್ತು ನನ್ನ ತಂಗಿ ಜೊತೆ ವಾಸವಾಗಿದ್ದೆ, ಅಂಡ್ 7 children, ನನ್ನ ತಂಗಿಗೆ 7 ಜನ ಮಕ್ಕಳು. ದೆನ್ ಸಡನ್ಲಿ ಆ್ಯಂಡ್ ರ್ಯಾಪಿಡ್ಲಿ, ಎಸ್ ಐ ರಿಮೆಂಬರ್, ಆಗ ತಕ್ಷಣ ಎಸ್ ನನಗೆಲ್ಲ ನೆನಪು ಬಂತು. ಶಿ ವಾಸ್ ಇಲ್, ಅವಳಿಗೆ ಅನಾರೋಗ್ಯ, ಇಲ್ ಅಂದರೆ ಕಾಯಿಲೆ, ಅವಳಿಗೆ ಅನಾರೋಗ್ಯ ಇತ್ತು. ವಿ ಹ್ಯಾಡ್ ನೋ ಫುಡ್, ನಮಗೆ ತಿನ್ನೋಕ್ಕೆ ಊಟ ಇರಲಿಲ್ಲ. ಐ ಕುಡ್ ಗೆಟ್ ನೋ ವರ್ಕ್, ನನಗೆಲ್ಲೂ ಕೆಲಸವೂ ಸಿಗಲಿಲ್ಲ. ದ ಚಿಲ್ಡ್ರನ್ ವರ್ ಸ್ಟಾರ್ವಿಂಗ್, ಮಕ್ಕಳು ಬಹಳ ಹೊಟ್ಟೆಸಿವಿನಿಂದ ಇದ್ದರು. ಸ್ಟಾರ್ವಿಂಗ್ ಅಂದರೆ ಹೊಟ್ಟೆಸಿವಿನಿಂದ ಬಳಲ್ತಾ ಇದ್ದರು. ಸೊ ಐ ಸ್ಟೋಲ್ ಸಮ್ ಬ್ರೆಡ್, ಆಗ ನಾನೇನು ಮಾಡಿದೆ, ಐ ಸ್ಟೋಲ್ ಸಮ್ ಬ್ರೆಡ್, ಸ್ಟೋಲ್ ಕದ್ದೆ, ಏನನ್ನ, ಸಮ್ ಬ್ರೆಡ್, ಮಕ್ಕಳಿಗೋಸ್ಕರ ಸ್ವಲ್ಪ ಬ್ರೆಡ್ಡನ್ನು ಕದ್ದೆ. ಐ ವಾಸ್ ಸೆಂಟೆನ್ಸ್ಡ್ ಟು 19 years ಇನ್ ದ ಗ್ಯಾಲೀಸ್, ಆಗ ನನಗೆ ಸೆಂಟೆನ್ಸ್ಡ್ ಅಂದರೆ ಕೋರ್ಟ್ನಲ್ಲಿ ನನಗೆ ಏನು ಶಿಕ್ಷೆ ವಿಧಿಸಿದ್ರಪ್ಪ ಅಂದರೆ 19 years ಇನ್ ದ ಗ್ಯಾಲೀಸ್, 19 ವರ್ಷ ನನ್ನನ್ನು ಜೈಲಿಗೆ ಕಳಿಸಿದ್ರು. 19 years ಇನ್ ಹೆಲ್, 19 ವರ್ಷ ಇನ್ ಹೆಲ್, ನರಕದಲ್ಲಿದ್ದೆ. ದೆನ್ ಬಿಗ್ಯಾನ್ ಮೈ ಸ್ಟೇ ಇನ್ ಹೆಲ್, ಆ ನಂತರ ನನ್ನ ಆ ನರಕದಲ್ಲಿರೋದಕ್ಕೆ ಶುರುವಾಯಿತು. ದೆ ಚೈನ್ಡ್ ಮೀ ಲೈಕ್ ಎ ವೈಲ್ಡ್ ಅನಿಮಲ್, ನನ್ನನ್ನು ಏನು ಮಾಡಿದ್ರಪ್ಪ ಅಂದರೆ ಚೈನ್ಡ್ ಮೀ ಲೈಕ್ ವೈಲ್ಡ್ ಅನಿಮಲ್, ಒಂದು ಕಾಡು ಪ್ರಾಣಿಯನ್ನು ಚೈನಿಂದ ಕಟ್ಟಾಕೋ ಹಾಗೆ ಏನು ಮಾಡಿದ್ರು, ನನ್ನನ್ನು ಅವರು ಆ ಒಂದು ಜೈಲಲ್ಲಿ ಕಟ್ಟಾಕಿದ್ರು. ದೇ ಲ್ಯಾಶ್ಡ್ ಮೀ ಲೈಕ್ ಎ ಹೋಂಡ್, ಒಂದು ನಾಯಿಯನ್ನು ಹೊಡೆಯೋ ಹಾಗೆ ನನ್ನನ್ನು ಹೊಡಿತಾ ಇದ್ರು. ದೆ ಫೆಡ್ ಆನ್ ಫಿಲ್ತ್, ಅವರು ನನಗೆ ಕೊಳತಂಥ ಒಂದು ಆಹಾರವನ್ನು, ಕೆಟ್ಟ ಆಹಾರವನ್ನು ತಿನ್ನಿಸ್ತಾ ಇದ್ರು. ಫಾರ್ 19 years, 19 ವರ್ಷ, 19 years, 19 ವರ್ಷ ನನ್ನನ್ನು ಈ ಥರ ನೋಡಿಕೊಂಡ್ರು. ದೇ ಟುಕ್ ಅವೇ ಮೈ ನೇಮ್, ಅವರು ನನ್ನ ಹೆಸರನ್ನು ತಗೋಬಿಟ್ರು, ನನ್ನ ಹೆಸರನ್ನು ಕಿತ್ತಾಕಿದ್ರು. ದೇ ಟುಕ್ ಅವೇ ಮೈ ಸೋಲ್, ಅವರು ನನ್ನ ಸೋಲ್, ಆತ್ಮ, ನನ್ನಲ್ಲಿದ್ದಂಥ ಒಳ್ಳೆಯ ಬುದ್ಧಿ ಎಲ್ಲವನ್ನ ಸಹ ಕಿತ್ತಾಕಿದ್ರು. ಆ್ಯಂಡ್ ದೇ ಗೇವ್ ಮೀ ಎ ಡೆವಿಲ್ ಇನ್ ಇಟ್ಸ್ ಪ್ಲೇಸ್, ಆ ಒಂದು ಒಳ್ಳೆತನದ ವ್ಯಕ್ತಿಯ ಸ್ಥಳದಲ್ಲಿ ಏನು ಮಾಡಿದ್ರು, ದೇ ಗೇವ್ ಮೀ ಡೆವಿಲ್, ಅವರು ನನಗೆ ಒಂದು ಡೆವಿಲ್, ಒಬ್ಬ ರಾಕ್ಷಸ, ಒಂದು ದೆವ್ವವನ್ನು ಆ ಪ್ಲೇಸಲ್ಲಿ ಇಟ್ಟಿದ್ದಾರೆ. ಐ ವಾಸ್ ಎ ಮ್ಯಾನ್ ಒನ್ಸ್, ನಾನು ಬಹಳ ಹಿಂದೆ ಒಬ್ಬ ಮನುಷ್ಯನಾಗಿದ್ದೆ. ಐ ಆಮ್ ಎ ಬೀಸ್ಟ್ ನೌ, ಆದರೆ ಈಗ ನಾನೊಬ್ಬ ರಾಕ್ಷಸ. ಬೀಸ್ಟ್ ಅಂದರೆ ರಾಕ್ಷಸ, ಈಗ ನಾನೊಬ್ಬ ರಾಕ್ಷಸ ಆಗಿದ್ದೇನೆ. ಆ್ಯಂಡ್ ದೇ ಮೇಡ್ ಮೀ ವಾಟ್ ಐ ಆಮ್, ಈಗ ಏನಿದ್ದೀನಿ ಆ ರೀತಿ ನನ್ನನ್ನು ಮಾಡಿಬಿಟ್ಟಿದ್ದಾರೆ. ನೌ ಐ ಆಮ್ ಫ್ರೀ ಟು ಸ್ಟಾರ್, ಈಗ ನನ್ನ ಫ್ರೀ ಆಗಿದ್ದಾನೆ, ಆದರೆ ನಾನು ತುಂಬ ಬಳಲ್ತಾ ಇದ್ದೀನಿ, ಹೊಟ್ಟೆಸಿನಿಂದ ಕೂಡಿದ್ದೇನೆ ಅಂತಕ್ಕಂಥ ಮಾತನ್ನು ಕಾನ್ವಿಕ್ಟ್ ತನ್ನ ಎಲ್ಲ ಒಂದು ಕಥೆಯನ್ನು ಬಿಷಪ್ಗೆ ಹೇಳ್ತಾನೆ. ಈ ಕಥೆಯನ್ನೆಲ್ಲ ಕೇಳಿದಂತಹ ಬಿಷಪ್ ಏನು ಮಾಡ್ತಾರೆ, ಅವನಿಗೆ ಊಟವನ್ನು ಮಾಡಿಸಿ ಅವನು ಮಲಗೋದಕ್ಕೆ ಒಂದು ಕೋಣೆಯನ್ನು ಸಿದ್ಧಗೊಳಿಸಿ ಅಲ್ಲಿ ಮಲಗೋದಕ್ಕೆ ಕಳಿಸ್ಕೊಡ್ತಾರೆ. ಆದರೆ ಆ ರೂಮ್ನಲ್ಲಿ ಮಲಗಿರ್ತಕ್ಕಂತಹ ಆ ಒಬ್ಬ ಕಾನ್ವಿಕ್ಟ್, ಅಪರಾಧಿ, ಖೈದಿ ಏನು ಮಾಡ್ತಾನೆ, ಅವನಿಗೆ ನಿದ್ದೆ ಬರೋದಿಲ್ಲ. ಯಾಕೆ, 19 ವರ್ಷ ಆ ಒಂದು ಜೈಲಿನ ನೆಲದ ಮೇಲೆ ಮಲಗಿರ್ತಕ್ಕಂಥ ವ್ಯಕ್ತಿ ಈ ಒಂದು ಬಿಷಪ್ನ ಮನೆಯಲ್ಲಿ ಬಂದು ಬೆಡ್ ಮೇಲೆ ಒಂದು ಹಾಸಿಗೆ, ಸುಪ್ಪತ್ತಿನ ಹಾಸಿಗೆ ಮೇಲೆ ಮಲಗಿದಾಗ ಆ ಮೆತ್ತನೆಯ ಹಾಸಿಗೆ ಅವನಿಗೆ ನಿದ್ದೆಯನ್ನು ಕೊಡೋದಿಲ್ಲ. ಮಧ್ಯರಾತ್ರಿಯಲ್ಲಿ ಎಚ್ಚರಗೊಳ್ತಾನೆ. ಅವನಲ್ಲಿರ್ತಕ್ಕಂಥ ಆ ಖೈದಿ, ಅಪರಾಧಿಯ ಬುದ್ಧಿ ಎಚ್ಚರಗೊಂಡು ಆ ಒಂದು ಮನೆಯಲ್ಲಿ ಒಂದು ಕೆಟ್ಟ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ, ಕಳ್ತನ ಮಾಡೋದಕ್ಕೆ
ಹೋಗ್ತಾನೆ. ಹೋಗಬೇಕಾದ್ರೆ ಆ ಮಲಗಿರ್ತಕ್ಕಂಥ ಬಿಷಪ್ನ ಕೋಣೆಯ ಬಳಿಗೆ ಹೋಗ್ತಾನೆ. ಆ ಬಿಷಪ್ಪು ಎಷ್ಟು ಶಾಂತ ರೀತಿಯಲ್ಲಿ ಮಲಗಿರ್ತಾರಪ್ಪ ಅಂದರೆ, ಪಕ್ಕದ ಕೋಣೆಯಲ್ಲಿ ಒಬ್ಬ ಖೈದಿ 19 ವರ್ಷ ಜೈಲಲ್ಲಿದ್ದ ಒಂದು ಅಪರಾಧಿ ಇದ್ದಾನೆ ಅಂತಕ್ಕಂಥ ಯಾವುದೇ ಕಿಂಚಿತ್ತೂ ಭಯವಿಲ್ಲದೆ ಶಾಂತವಾದ ಒಂದು ಗಾಢವಾದ ನಿದ್ರೆಯಲ್ಲಿರ್ತಾರೆ. ಅದನ್ನು ನೋಡಿಯೂ ಸಹ ಏನು ಮಾಡ್ತಾನೆ, ಆ ಕಾನ್ವಿಕ್ಟ್, ಆ ಒಬ್ಬ ಜೀನ್ ವಾಲ್ಜಿನ್ ಖೈದಿ ಆ ಒಂದು ಮನೆಯಲ್ಲಿ ತನ್ನ ಒಂದು ಕಳ್ಳತನದ ಬುದ್ಧಿಯನ್ನು ತೋರಿಸೋದಕ್ಕೆ ಹೋಗ್ತಾನೆ. ದ ಮಾರಲ್ ವರ್ಲ್ಡ್ ಹ್ಯಾಸ್ ನೋ ಗ್ರೇಟರ್ ಸ್ಪೆಕ್ಟಕಲ್ಸ್ ದ್ಯಾನ್ ದಿಸ್. ಒಳ್ಳೆಯ ಒಂದು ಪ್ರಪಂಚದಲ್ಲಿ ಈ ಒಂದು ಕೆಟ್ಟತನದ ಒಂದು ಉದಾಹರಣೆ ಇದಕ್ಕಿಂತ ಒಂದು ಹೆಚ್ಚಿಗೆ ಏನೂ ಇಲ್ಲ. ಎ ಟ್ರಬಲ್ಡ್ ಆ್ಯಂಡ್ ರೆಸ್ಟ್ಲೆಸ್ ಕಾನ್ಸೆನ್ಸ್ ಆನ್ ದ ವರ್ಜ್ ಆಫ್ ಕಮಿಟಿಂಗ್ ಆ್ಯನ್ ಈವಿಲ್ ಡೀಡ್. ಅಲ್ಲಿ ಎದ್ದು ಬಂದಂತಹ ಖೈದಿ ಏನು ಮಾಡ್ತಾ ಇದ್ದಾನೆ, ಈವಿಲ್ ಡೀಡ್, ಒಂದು ಕೆಟ್ಟ ಕೆಲಸವನ್ನು ಮಾಡೋದಕ್ಕೆ, ಕಮಿಟಿಂಗ್, ವರ್ಜ್ ಮೀನ್ಸ್ ಕಾಯ್ತಾ ಇದ್ದಾನೆ. ಕಂಟೆಂಪ್ಲೇಟಿಂಗ್ ದ ಸ್ಲೀಪ್ ಆಫ್ ಎ ಗುಡ್ ಮ್ಯಾನ್. ಕಂಟೆಂಪ್ಲೇಟಿಂಗ್ ಮೀನ್ಸ್ ಅಲ್ಲಿ ಮಲಗಿರ್ತಕ್ಕಂಥ ಒಳ್ಳೆಯ ಒಬ್ಬ ವ್ಯಕ್ತಿಯನ್ನು, ಅವನ ಗುಣವನ್ನು ನೋಡಿಯೂ ಸಹ ಏನು ಮಾಡ್ತಾನೆ, ಜೀನ್ ವಾಲ್ಜಿನ್ ಆ ಕೆಲಸಕ್ಕೆ ಕೈ ಹಾಕ್ತಾನೆ. ಸಡನ್ಲಿ ಜೀನ್ ವಾಲ್ಜಿನ್ ವೆಂಟ್ ಪಾಸ್ ದ ಬೆಡ್ ಸ್ಟ್ರೈಟ್ ಟು ದಿ ಕಬೋರ್ಡ್. ಅಲ್ಲಿ ಆ ಮಲಗಿರ್ತಕ್ಕಂಥ ಬಿಷಪ್ರನ್ನು ನೋಡಿ ಸಹ ಜೀನ್ ವಾಲ್ಜಿನ್ ಏನು ಮಾಡ್ತಾನೆ, ವೆಂಟ್ ಪಾಸ್ಟ್ ದಿ ಬೆಡ್, ಅವರ ರೂಮನ್ನು ದಾಟಿ ಮುಂದೆ ಹೋಗಿ ಸ್ಟ್ರೈಟಾಗಿ ಕಬೋರ್ಡ್ನ ಬಳಿಗೆ ಹೋಗ್ತಾನೆ. ಈ ಸಾದ ಸಿಲ್ವರ್ವೇರ್, ಆ ಕಬೋರ್ಡ್ನಲ್ಲಿದ್ದಂಥ ಎಲ್ಲ ಬೆಳ್ಳಿಯ ಸಿಲ್ವರ್ವೇರ್ ಪಾತ್ರೆಗಳನ್ನು ನೋಡ್ತಾನೆ. ಟುಕ್ ಇಟ್, ಎಲ್ಲವನ್ನು ತಗೊಳ್ತಾನೆ. ಕ್ರಾಸ್ಡ್ ದ ರೂಮ್ ಅಂಡ್ ಜಂಪ್ಡ್ ಔಟ್ ಆಫ್ ದ ವಿಂಡೋ. ಆ ಬಿಷಪ್ರ ರೂಮನ್ನು ಕ್ರಾಸ್ ಮಾಡಿ ಜಂಪ್ಡ್ ಔಟ್ ಆಫ್ ದ ವಿಂಡೋ, ಆ ಮನೆಯ ಒಂದು ಕಿಟಕಿಯಿಂದ ಹಾರಿ ಕೆಳಗೆ ಗಾರ್ಡನ್ಗೆ ಧುಮುಕ್ತಾನೆ. ರ್ಯಾನ್ ಅಕ್ರಾಸ್ ದ ಗಾರ್ಡನ್, ಆ ಮನೆಯ ಸುತ್ತು ಇದ್ದಂಥ ಗಾರ್ಡನ್ ಕೈತೋಟದಲ್ಲಿ ಓಡಿ ಲೀಪ್ಡ್ ಓವರ್ ದ ವಾಲ್ ಲೈಕ್ ಎ ಟೈಗರ್ ಆ್ಯಂಡ್ ಫ್ಲೆಡ್. ಆ ಮನೆ ಸುದ್ದಿದ್ದಂತಹ ವಾಲ್, ಗೋಡೆ, ಆ ಒಂದು ಕಾಂಪೌಂಡ್ ಗೋಡೆಯನ್ನು ಲೀಪ್ಡ್, ಜಂಪ್ ಮಾಡ್ತಾನೆ, ಲೈಕ್ ಎ ಟೈಗರ್, ಒಂದು ಹುಲಿ ಹಾಗೆ ಜಂಪ್ ಮಾಡಿ, ಆ್ಯಂಡ್ ಫ್ಲೆಡ್, ಅಲ್ಲಿಂದ ಓಡೋಗ್ತಾನೆ.